ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಪಾಪುಗೆ ತಿಂಡಿ ತಿನ್ನಿಸ್ತಾ ಇದ್ದೆ. ಚಪಾತಿ ಮತ್ತು ಬೀಟ್ರೋಟ್ ಸಾಗು ಮಾಡಿದರು ತಿಂಡಿನ. ಇವತ್ತಂತೂ ಯಾಕೋ ತುಂಬಾ ಹಠ ಮಾಡಿಬಿಟ್ಟ ತಿಂಡಿ ತಿನ್ನೋಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ ಹೊರಗಡೆ ನಿಂತು ಬಂದುಬಿಟ್ಟಿದ್ದಾನೆ. ಅವ್ನು ಯೂಶ್ವಲಿ ಇಷ್ಟು ಹಠ ಮಾಡೋ ಮಗು ಅಲ್ಲ ಇದು, ತುಂಬ ಒಳ್ಳೆ ಮಗು. ಹಿಂಗೆ ಏನಾದರೂ ಹೊರಗಡೆ ಕರ್ಕೊಂಡು ಹೋಗಿ ಬಂದುಬಿಟ್ರೆ, ಅದೆಲ್ಲ ನೋಡಿ ಬಂದುಬಿಟ್ರೆ ಫುಲ್ಲು ಹಠ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅದು ಹೋಗಿ ಬಂದ, ತಿಂಡಿನೇ ತಿಂತಾಯಿಲ್ಲ. ನನ್ನನ್ನೇ ಕರಿತಿದ್ದಾನೆ ಎದ್ದು 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 ಅಂತ, ಹೊರಗಡೆ ಹೋಗೋಣ ಅಂತ. ನನಗೆ ಅದೆಲ್ಲ ಅಭ್ಯಾಸ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇದೆಲ್ಲ ಪಾತ್ರೆಗಳೆಲ್ಲ ಕೊಟ್ಟು ಕೂರಿಸ್ದೆ. ನನಗೆ ಹೊರಗಡೆ ಕರ್ಕೊಂಡೋಗೆಲ್ಲ ತಿನ್ನಿಸೋದು ಇದೆಲ್ಲ ನಂಗೆ ಅಭ್ಯಾಸ ಮಾಡೋಕ್ಕೆ ಇಷ್ಟನೇ ಇಲ್ಲ. ಒಂದು ಕಡೆ ಕೂತ್ಕೋಬೇಕು, ತಿನ್ನಬೇಕು. ಅಟ್ಲೀಸ್ಟ್ ಮನೆ ಒಳಗಡೆ ಓಡಾಡ್ಕೊಂಡು ಹೆಂಗೋ ತಿನ್ಸೋಣ, ಹೊರಗಡೆ ಕರ್ಕೊಂಡೋಗೆಲ್ಲ ತಿನ್ಸೋಕ್ಕೆ ನನ್ನ ಕೈಲಿ ಆಗೋದು ಇಲ್ಲ. ನನಗೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಎತ್ಕೊಳ್ಳೋದೇ ಬಲಗಡೆ ಎತ್ಕೊಂಡು ಬಲಗಡೆ ನಾನು ಹೆಂಗೆ ತಿನ್ನಿಸ್ಬೇಕು ಹೇಳಿ. ನಾನು ಆ್ಯಕ್ಚುಲಿ ಹಾಕೋದು ನಿಶಾ ಬರ್ಗಂಡಿ ಕಲರ್ ಹಾಕ್ತೀನಿ. ಅದು ಬಿಟ್ಟರೆ ಬ್ರೌನ್ ಹಾಕ್ತೀನಿ. ಇವತ್ತು ಇಲ್ಲಿ ಎರಡು ಸಿಗಲಿಲ್ಲ, ಬ್ರೌನು ಮತ್ತು ಬರ್ಗಂಡಿ ಎರಡೂ ಸಿಗಲಿಲ್ಲ. ಅದಕ್ಕೆ ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದೀನಿ. ನನ್ನ ಕೂದಲಿಗೆ 2 ಪ್ಯಾಕೆಟ್ ಸಾಕಾಗೋದೇ ಇಲ್ಲ. ಕಂಪ್ಲೀಟ್ ಹಾಕ್ತೀನಿ ಅಂದರೆ 3 ಪ್ಯಾಕೆಟ್ ಆದರೂ ಬೇಕು. ಸುಮ್ಮನೆ ಹಂಗೆ ಹಾಕಿದ್ದೀನಿ. ಅವಾಗ ಹಾಕೋಬೇಕು ಅಂತ ಟ್ರೈ ಮಾಡ್ತೀನಿ, ಬಟ್ ಟೈಮೇ ಸಿಗೋಲ್ಲ, ಹಾಕೊಳ್ಳೋಕ್ಕೆ ಆಗೋದೇ ಇಲ್ಲ. ಆ್ಯಕ್ಚುಲಿ ಇದನ್ನು ಹಾಕಿದ್ರೆ ಹೇರು ಸಾಫ್ಟ್ ಆಗುತ್ತೆ. ಸಿಲ್ಕಿ ಆಗಿಲ್ಲ ಅಂದ್ರೂ ಹೇರ್ ಸಾಫ್ಟ್ ಆಗುತ್ತೆ. ಅದರಿಂದ ಅಟ್ಲೀಸ್ಟು ತಿಂಗಳಿಗೆ 1-2 ಸಲ ಆದರೂ ಅಪ್ಲೈ ಮಾಡಬೇಕು ಅಂದ್ಕೊತೀನಿ. ಆಗೋದೇ ಇಲ್ಲ. ಅದಕ್ಕೆ ತಡಿ, ಇವತ್ತಾದರೂ ಹಾಕೋಣ ಅಂದ್ಬಿಟ್ಟು ಹಾಕ್ತೆ. ಆಮೇಲೆ ಇದನ್ನು ಹಾಕ್ಬೇಕಂದ್ರೆ ತಲೆಗೆ ಎಣ್ಣೆ ಹಚ್ಚಿರಬಾರ್ದು. ತಲೆ ಸ್ನಾನ ಮಾಡಿರ್ತೀವಲ್ವ, ಆ ತಲೆಗೆ ಹಾಕಿದ್ರೆ ಚೆನ್ನಾಗಿ ಕಲರ್ ಆಗುತ್ತೆ. ಎಣ್ಣೆ ಎಲ್ಲ ಹಚ್ಬಿಟ್ಟು ಹಾಕ್ಬಾರ್ದು ಆ್ಯಕ್ಚುಲಿ ಇದೆಲ್ಲ. ಅದಕ್ಕೆ ಇವತ್ತಿನ್ನ ಎಣ್ಣೆ ಹಚ್ಚಿರಲಿಲ್ಲ, ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಹಾಕಿದೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದು ಹಾಕಿದ ತಕ್ಷಣ ಸಾಫ್ಟ್ ಆಗುತ್ತೆ ಅಂದರೆ ಖಂಡಿತ ಆಗೋಲ್ಲ, ಟೈಮ್ ಬೇಕು. ಬಟ್ ಆಗ್ತಾ ರೆಗ್ಯುಲರ್ ಅಲ್ಲ, ಆಗ್ತಾ ಹೇರ್ ಸಾಫ್ಟ್ ಆಗುತ್ತೆ. ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಅಕ್ಕ ಆಗ್ತಿದ್ಲು, ಅವಳಿಗೂ ಹೇರು ಸಾಫ್ಟಾಗಿದೆ. ಆಕಾಶ ಆಗ್ತಿದ್ದ, ಅವನಿಗೂ ಸಾಫ್ಟ್ ಆಗಿಬಿಟ್ಟಿದೆ. ಸಖತ್ ರಫ್ ಇತ್ತು ಅವನ ಹೇರು. ಅವನು ಆಗ್ತಾ ಇವಾಗ ಅವನಿಗೂ ಸಾಫ್ಟ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಬಟ್ ರೆಗ್ಯುಲರಾಗಿ ಹಾಕೋಕ್ಕೆ ಆಗ್ತಿಲ್ಲ ನನಗೆ ಅಷ್ಟೇ. ಇಷ್ಟೊತ್ತಿಗೆಲ್ಲ ರೆಗ್ಯುಲರಾಗಿ ಹಾಕಿದರೆ ನಾನು ಸಾಫ್ಟ್ ಆಗಿಬಿಟ್ಟಿರೋದು. ಬೇಕಿದ್ರೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವ ಕಲರ್ ಬೇಕು. ಇವತ್ತು ನಾನು ಪಾಪುಗೆ ವೆಜಿಟೇಬಲ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಅಕ್ಕಿ, ಬೇಳೆ ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ನುಗ್ಗೆ ಸೊಪ್ಪು ಮತ್ತು 1 ರೆಕ್ಕೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ. ಕೆಲವರು ಅಕ್ಕಿ ಮತ್ತು ಬೇಳೆನ ತೊಳೆಯಲ್ಲ, ಯಾಕಂದರೆ ಆಲ್ರೆಡಿ ಪಾಲಿಶ್ಡ್ ಆಗಿರುತ್ತೆ, ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ತೊಳೆಯಲ್ಲ. ಆದರೆ ಒಂದು ಸಲ ನೀರಲ್ಲಿ ನೆನೆಸಿ ತೆಗೆದಾಕ್ಬಿಟ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ಚೆನ್ನಾಗಿ ಅದನ್ನು ಕಿವುಚಿದಾಗ ಅದು ಎಲ್ಲ ಅದರಲ್ಲಿರೋ ಕಂಟೆಂಟ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಬಟ್ ಒಂದ್ಸಲ ನೀರಲ್ಲಿ ಡಿಪ್ ಮಾಡಿ ತೆಗೆದ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಇದಿಷ್ಟು ನಾನು ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಇಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನು ಹಾಕೋಣ ರಚ್ಚು? ಏನಿದು? ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್ ನೋಡಿ, ಇಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ತೀನಿ. ಆಮೇಲೆ ನೆಕ್ಸ್ಟು ಒಂದು ಚಿಟಿಕೆ ಅಷ್ಟು ಏನಿದು ಹೇಳು? ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ಗೊತ್ತಾಗಲಿ ಅಂತ ಸ್ಪೂನಲ್ಲಿ ಎಲ್ಲ ಚೆಲ್ಬಿಟ್ಟೆ. ಒಂದು ಚಿಟಿಕೆ ಅಷ್ಟು ಪೆಪ್ಪರ್ ಪೌಡ್ರು. ನೆಕ್ಸ್ಟು 2 ಹೆಸರು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಮುಚ್ಚಿ ಬೇಯೋದಕ್ಕೆ ಇಟ್ಕೊತೀನಿ. ಪಾಪು ಇನ್ನೂ ಎದ್ದಿಲ್ಲ, ನಾನು ಎದ್ದ ಮೇಲೆ ಇಡ್ತೀನಿ, ಯಾಕಂದರೆ ಇನ್ನೂ ಟೈಮ್ ಆಗಿಲ್ಲ. ಏನಾಯಿತು ಅಮ್ಮ? ಪಾಪುದು ಊಟ ಆಯಿತು. ಊಟ ಮಾಡಿಬಿಟ್ಟು ಈ ಥರ ಆಟ ಆಡ್ತಾ ಕೂತಿದ್ದ. ಯಾಕೋ ಇವತ್ತು ಸರಿಯಾಗಿ ತಿನ್ನಲೇ ಇಲ್ಲ ಅವ್ನಿಗೇನು ಟೇಸ್ಟ್ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ. ನಾನು ಹೊಸ ಥರ ಟ್ರೈ ಮಾಡ್ತಾ ಇರ್ತೀನಿ, ಅದೆಲ್ಲ ತಿನ್ಕೊಂಬಿಡ್ತಾನೆ. ಇವತ್ತೇ ಯಾಕೋ ಸ್ವಲ್ಪ ನಖರ ಮಾಡ್ತಿದ್ದ ತಿನ್ನೋದಕ್ಕೆ. ಅವನು ಮೋಸ್ಟ್ಲಿ ಅವನಿಗೆ ಟೇಸ್ಟ್ ಸರಿ ಬರಲಿಲ್ವೋ ಏನೋ ಗೊತ್ತಿಲ್ಲ. ತಿನ್ನೋ ಅಂಥ ಮಕ್ಕಳು ಆದರೆ ಎಷ್ಟು ಖುಷಿ ಅಲ್ವಾ? ಆವಾಗ ಮಾಡೋರಿಗೂ ಒಂಥರ ಖುಷಿ ಆಗುತ್ತೆ. ಎಲ್ಲ ಥರ ವೆರೈಟಿ ಮಾಡಿ ಕೊಡ್ಬೋದು. ಇವನೊಂಚೂರು ಪರವಾಗಿಲ್ಲ, ತಿಂತಾನೆ. ಆದಷ್ಟು ನಾನು ಫೋರ್ಸ್ ಮಾಡೋಕ್ಕೋಗಲ್ಲ. ಇಷ್ಟು ತಿಂತಾನೋ ಅಷ್ಟು ತಿನ್ನಲಿ ಅಂತೀನಿ, ಉಳಿದಿದ್ದೆಲ್ಲ ನಾನೇ ತಿನ್ಕೊಂಬಿಡ್ತೀನಿ.
ವೆಲ್ಕಮ್ ಬ್ಯಾಕ್. ಅಪ್ಪು ಆಟ ಆಡ್ತಾ ಕೂತಿದ್ದಾನೆ ಇಲ್ಲಿ. ಎಲ್ಲಿ 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 ಇಲ್ಲಿ 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 ಅವನದು ಊಟ ಆಯಿತು. ಊಟ ಮಾಡಿಕೊಂಡು ಆಟ ಆಡಿಸ್ತಾ ಕೂತಿದ್ದೀನಿ. ಮಲಗಿಸ್ಬೇಕು ಇವಾಗ ಅವನನ್ನು 4 ಗಂಟೆಗೆ. ಆ್ಯಕ್ಚುಲಿ ನಾನು ಇವತ್ತಿಂದ ಅವನಿಗೆ ಹೊಸ್ದಾಗೇನೋ ಅಭ್ಯಾಸ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೆಂದರೆ ಒಂದು ದಿನ 2 ಸಲ ಮಲ್ಕೊತಾನೆ. ಬೆಳಿಗ್ಗೆ ಒಂದು ಸಲ ಮತ್ತು ಸಂಜೆ 4 ಗಂಟೆಗೆ ಒಂದು ಸಲ ಮಲ್ಕೊತಾನೆ. ಆ ಟೈಮಲ್ಲಿ ನಾನು ಏನು ಮಾಡ್ತಿದ್ದೆ, ದಿನ ಅವನಿಗೆಲ್ಲ ಮಲಗಿಸ್ಬೇಕಾದ್ರೆ ಲಾಲಿ ಹಾಡು ಹೇಳಿ ಹೇಳಿ ಮಲಗಿಸ್ತಿದ್ದೆ. ಸಮ್ಟೈಮ್ ಮೊಬೈಲಲ್ಲಿ ಹಾಕ್ಬಿಟ್ಬಿಡ್ತಿದ್ದೆ. ಆಲ್ಮೋಸ್ಟ್ ನಾನೇ ಜಾಸ್ತಿ ಹೇಳ್ತಾ ಇದ್ದಿದ್ದು ನಾನೇ. ಲಾಲಿ ಹಾಡು ಹೇಳಿ ಹೇಳಿ ಮಲಗಿಸ್ತಿದ್ದೆ. ಅದಕ್ಕೆ ಇನ್ಮೇಲಿಂದ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಮಂತ್ರ, ಶ್ಲೋಕ, ಮಂತ್ರ ಮತ್ತು ಹನುಮಾನ್ ಚಾಲೀಸ ಇದೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈವ್ನಿಂಗ್ ಟೈಮು ಹನುಮಾನ್ ಚಾಲೀಸ ಮಲ್ಗ್ತಿರ್ತಾನಲ್ವ, ತೂಗ್ತಾ ಇರ್ತೀನಲ್ಲ, ಆ ಟೈಮಲ್ಲಿ ಹನುಮಾನ್ ಚಾಲೀಸ ಹಾಕ್ಬಿಡೋಣ. ಆ್ಯಕ್ಚುಲಿ ಮಕ್ಕಳದೆಲ್ಲ ಕೇಳಬೇಕು, ತುಂಬ ಒಳ್ಳೆಯದದು. ಹೋಗ್ತಾ ಇದ್ದಾನೆ. ಸೊ ಅದಕ್ಕೆ ಅದು ಹಾಕೋಣ ಅಂತ. ಆ್ಯಕ್ಚುಲಿ ನಾನು ಅವನಿಗೆ ಪಾಪು ಇದ್ದಾಗ 3 ಮಂತ್ಸ್ವರೆಗೂ ಸಂಜೆ ಟೈಮ್ ಪ್ರತಿ ದಿವಸ ಮಿಸ್ ಮಾಡಿದೆ. ಹನುಮಾನ್ ಚಾಲೀಸ ಹಾಕಿ ಬಿಟ್ಬಿಡ್ತಿದ್ದೆ. ಆಮೇಲೆ ಹಿಂಗೆ ಏನೇನೋ ಆಗಿ ಮಿಸ್ ಆಗಿ ಅದು ಕಂಟಿನ್ಯೂ ಅದು ಬಿಟ್ಟೇ ಹೋಯಿತು. ಆವಾಗಲೇ ಪಾಪು ಆಚೆ ಹೊಟ್ಟೋಗ್ತಾ ಇದ್ದ. ಅದಕ್ಕೆ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ನಾನು ಏನು ಹೇಳ್ತಿದ್ದೆ, ಹನುಮಾನ್ ಚಾಲೀಸ ಬಗ್ಗೆ ಹೇಳ್ತಾಯಿದ್ದೆ. ನಾನು ಕೇಳಿದ ಪ್ರಕಾರ ಸುಮಾರು ಜನ ಹೇಳ್ತಾ ಇರ್ತಾರೆ ಹನುಮಾನ್ ಚಾಲೀಸ ಎಲ್ಲ ಕೇಳಬೇಕು, ಅದು ತುಂಬ ಒಳ್ಳೆಯದು, ಶಕ್ತಿ ಕೊಡುತ್ತೆ, ಲೈಫಲ್ಲಿ ತುಂಬ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಅದೆಲ್ಲ ಅಭ್ಯಾಸ ಮಾಡಿಸೋಣ ಇವಾಗಿಂದಾನೆ ಅವನಿಗೆ ಸ್ವಲ್ಪ ಅಂದ್ಬಿಟ್ಟು ಇವತ್ತಿಂದ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಡೇ ಟೈಮು ಅಂದರೆ ಮಾರ್ನಿಂಗ್ 10:30ಗೆಲ್ಲ ಒಂದ್ಸಲ ಮಲ್ಕೊತಾನಲ್ವ, ಆ ಟೈಮಲ್ಲಿ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಜಾಬಿಗೆ ಹೋಗ್ತಾ ಇದ್ನಲ್ಲ, ಸೇವಾ ಭಾರತಿ ಕಾಲೇಜಿಗೆ ಹೋಗ್ತಿದ್ದೆ. ಆ ಟೈಮಲ್ಲಿ ಅಲ್ಲಿ ಪ್ರತಿದಿನ ಪ್ರೇಯರ್ ಇರ್ತಾಯಿತ್ತು. ಯೂಶ್ವಲಿ ಅಷ್ಟು ಕಾಲೇಜಲ್ಲೆಲ್ಲ ಪ್ರೇಯರ್ ಮಾಡಿಸಲ್ಲ, ಬಟ್ ನಮ್ಮ ಕಾಲೇಜಲ್ಲಿ ಅದೆಲ್ಲ ಚೆನ್ನಾಗಿ ನಡೀತಾಯಿತ್ತು. ಪ್ರೇಯರೆಲ್ಲ ಪ್ರೇಯರೇ ಅರ್ಧ ಗಂಟೆ ನಡೀತಾಯಿತ್ತು. ಒಂಥರ ಚೆನ್ನಾಗಿರ್ತಿತ್ತು. ನನಗೆ ಪ್ರೇಯರ್ ಮಾಡೋಕ್ಕೆ ಒಂಥರ ಇಷ್ಟ. ಸುಮ್ಮನೆ ಏನೋ ಪ್ರೇಯರ್ ಮಾಡಿಸ್ತಾರೆ, ಮಾಡೋಣ ಕಟಾಕ್ಷರಕ್ಕೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ಅದೆಲ್ಲ ಮನಸ್ಫೂರ್ತಿಯಾಗಿ ಮಾಡಿದ್ರೆ ನಿಜವಾಗ್ಲೂ ನನ್ನ ಒಂದು ಸ್ವಂತ ಅಭಿಪ್ರಾಯ ಇದು. ಮನಸ್ಫೂರ್ತಿಯಾಗಿ ನಾವು ಪ್ರೇಯರ್ ಮಾಡಿದ್ರೆ ಎಷ್ಟೊಂದು ಮೈಂಡು ರಿಲ್ಯಾಕ್ಸ್ ಅನ್ಸುತ್ತೆ ಗೊತ್ತಾ, ಇನ್ನೊಂಥರ ಪೀಸ್ಫುಲ್ ಆಗಿದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅದಕ್ಕೆ ನಾನು ಅದೆಲ್ಲ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೇಯರ್ ಹಾಲ್ ಇದ್ದಿದ್ದು 3rd ಫ್ಲೋರಲ್ಲಿ. 3rd ಫ್ಲೋರ್ವರೆಗೂ ನಾನು ಹೋಗ್ತಿದ್ದೆ. ನಾನಲ್ಲಿ 8 ತಿಂಗಳು ಕಂಪ್ಲೀಟ್ ಆಗೋವರೆಗೂ ವರ್ಕ್ ಮಾಡಿದೆ. ಅಲ್ಲಿವರೆಗೂ ನಾನು ಅಲ್ಲಿ ಹೋಗ್ತಾಯಿದ್ದೆ, ಪ್ರೇಯರಲ್ಲಿ ಹೋಗ್ತಿದ್ದೆ. ಕಷ್ಟ ಆದರೂ ಅಂದರೆ ಕಷ್ಟ ಅಂತೇನಲ್ಲ, ಅಂದರೆ ಸ್ವಲ್ಪ ಏದುಸ್ರು ಬರ್ತಿತ್ತು ಅಷ್ಟೇ. ಹತ್ತಬೇಕಾದ್ರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಒಂದಷ್ಟು ದೂರ ಹತ್ತೋದು, ನಿಂತ್ಕೊಳ್ಳೋದು, 1 ಸೆಕೆಂಡ್ ನಿಂತ್ಕೊಳ್ಳೋದು, ಮತ್ತೆ ಎತ್ಕೊಂಡು ಹೋಗೋದು, ಈ ಥರ ಮಾಡ್ತಿದ್ದೆ. ಅಲ್ಲಿ ಯಾರೂ ಫೋರ್ಸ್ ಮಾಡ್ತಿರಲಿಲ್ಲ ಬರಲೇಬೇಕು ಅಂತ. ಬಟ್ ನನಗೆ ನನ್ನ ಖುಷಿಗೋಸ್ಕರ, ಪಾಪು ಇದ್ನಲ್ವ ಹೊಟ್ಟೆ ಒಳಗಡೆ, ಅದಕ್ಕೋಸ್ಕರ ಹೋಗಬೇಕು ಅಂತ ನನಗೆ ಅನ್ನಿಸ್ತಿತ್ತು. ಯಾಕಂದರೆ ನಾನು ಕೇಳಿದ ಪ್ರಕಾರ ಹೊಟ್ಟೆ ಒಳಗಡೆ ಇತ್ತಲ್ವ ಮಕ್ಕಳು, ಆ ಟೈಮಲ್ಲೇ ಅವಕ್ಕೆಲ್ಲ ಗೊತ್ತಾಗ್ತಿರುತ್ತಂತೆ ನಮ್ಮ ಒಂದು ವಾತಾವರಣ ಯಾವ ಥರ ಇದೆ, ನಮ್ಮ ಸುತ್ತಮುತ್ತ ಹೆಂಗೆಲ್ಲ ನಡೀತಾ ಇದೆ, ಅದೆಲ್ಲ ಮಕ್ಕಳ ಮೇಲೆ ಹೊಟ್ಟೆ ಒಳಗಡೆ ಇದ್ದಾಗಿಂದನೂ ಪ್ರಭಾವ ಬೀರ್ತಾ ಹೋಗುತ್ತಂತೆ. ಅದಕ್ಕೋಸ್ಕರ ನಾನು ಪ್ರೇಯರ್ ಮಾಡೋದಕ್ಕೋಸ್ಕರ ಅಂತಲೇ ಹೋಗ್ತಿದ್ದೆ. ನನಗೇನು ಹಿಂಸೆ ಅಂತ ಏನು ಅನ್ನಿಸ್ತಿರ್ಲಿಲ್ಲ, ಖುಷಿಯಿಂದನೇ ನಾನು ಹೋಗ್ತಿದ್ದೆ. ಅದಕ್ಕೆ ಈಗಲೂ ಅದೆಲ್ಲ ಅಭ್ಯಾಸ ಮಾಡಿಸೋಣ ಪಾಪುಗೆ ಅಂದ್ಬಿಟ್ಟು ನಾನು ಮಾಡಿಸ್ತಾಯಿದ್ದೀನಿ. ನಾನು ಅಲ್ಲಿ ಇದ್ದಿದ್ದೆ 2 ವರ್ಷ ಅಷ್ಟೇ. PUನಲ್ಲಿ 1 ವರ್ಷ ವರ್ಕ್ ಮಾಡಿದೆ, ಮತ್ತು ಡಿಗ್ರಿನಲ್ಲಿ 1 ವರ್ಷ ವರ್ಕ್ ಮಾಡಿದೆ. ನಾನು ನಿಜವಾಗ್ಲೂ ಅಲ್ಲಿ ಅದು ತುಂಬ ಖುಷಿ ಕೊಡ್ತಿತ್ತು ನನಗೆ ಪ್ರೇಯರು. ಯಾಕುಂದೆ ಹೇಳ್ಕೊಡ್ತಿದ್ರು, ಮತ್ತು ಓಂಕಾರ, ಶಾಂತಿ ಮಂತ್ರ ಇದೆಲ್ಲ ಹೇಳ್ತಿದ್ರು ಅಲ್ಲಿ. ಸೊ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಅದನ್ನು. ನಾನು ಕಾಲೇಜ್ ಬಿಟ್ಟು 1 ವರ್ಷ ಆಯಿತು. 1 ವರ್ಷದಲ್ಲಿ ನಾನೇನು ಪ್ರೇಯರ್ ಮರ್ತ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ಲೈನ್ಸ್ ಎಲ್ಲ ಬರ್ತಾನೆ ಇಲ್ಲ ಬಾಯಿಗೆ. ಇವತ್ತು ಹಾಕಿದಾಗ ಕೇಳೋಣ ಅಂದ್ಬಿಟ್ಟು ಹಾಗೆ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಅದನ್ನು ಹಂಗೆ ನೆನಪಲ್ಲಿ ಇಟ್ಕೊಂಡಂಗಾಗುತ್ತೆ, ಪಾಪುಗೂ ಅದೆಲ್ಲ ಕೇಳ್ದಂಗೆ ಆಗುತ್ತೆ ಅಂದ್ಬಿಟ್ಟು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಿಂದಲೇ ನಾವು ಯಾವ ರೀತಿ ಬೆಳೆಸ್ತಾ ಹೋಗ್ತೀವೋ ಮಕ್ಕಳು ಅದೇ ಥರ ಬೆಳೀತಾ ಹೋಗ್ತಾರೆ. ವಾತಾವರಣ ಚೆನ್ನಾಗಿರಬೇಕು ಮಕ್ಕಳಿಗೆ. ನಾವು ಒಳ್ಳೆಯ ವಾತಾವರಣ ಕೊಟ್ಟು ಬೆಳೆಸ್ತಾ ಹೋದರೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳೀತವೆ. ನಾವೇನೂ ಇಲ್ಲ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ತೀವಿ ಅಂತ ಅಂದರೆ ಆಗಲ್ಲ. ಕೆಲವೊಂದು ಮಕ್ಕಳು ಏನೂ ಇಲ್ಲ ಅಂದ್ರೂ ಚೆನ್ನಾಗಿ ಒಳ್ಳೊಳ್ಳೆ ಬುದ್ಧಿ ಕಲ್ತ್ಕೊಂಡು ಬೆಳೀತಾರೆ. ಬಟ್ ನನಗೆ ಅನಿಸಿದ್ದು ವಾತಾವರಣ ಕೂಡ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅದಕ್ಕೆ ಅವನಿಗೆ ಈ ಥರಕ್ಕೆಲ್ಲ ಒಳ್ಳೊಳ್ಳೆಯದೆಲ್ಲ ಹೇಳ್ಕೊಡ್ಬೇಕು, ಅವನ್ನ ಒಳ್ಳೆ ವ್ಯಕ್ತಿ ಥರ ಮಾಡಬೇಕು ಅಂತ ನನಗಿಷ್ಟ.
ಏನು ಹೇಳು, ಯಾಕಿದ್ದೆ ಇಷ್ಟು ಬೇಗ ಅಂತ ಹೇಳು ಅವ್ರಿಗೆಲ್ಲ. 4:15 ಮಲಗಿಸಿದ್ದೀನಿ, 5 ಗಂಟೆಗೆ ಎದ್ದು ಬಂದಿದ್ದಾನೆ. ಏನು ಹೇಳಬೇಕು, ಹಾಂ 2 ಅವರ್ ನಿದ್ದೆ ಮಾಡ್ತಿದ್ದ ಕತೆ ಹುಡುಗ ಇದು. ಈಗ ಅರ್ಧ ಗಂಟೆಗೆ ಎದ್ಬಿಡ್ತಾನೆ ಈಗ. ನೋಡಲ್ಲ, ಅಷ್ಟು ಹೊರ್ಗಡೆಗೆ ಹೋಗೋದು ಫುಲ್ಲು ಹಠ ಹಠ ಹಠ. ಯಪ್ಪ, ಒಂದು ಸ್ವಲ್ಪ ಅಭ್ಯಾಸ ಮಾಡೋದಕ್ಕೆ ಇಷ್ಟು ಹಠ ಮಾಡ್ತಿದ್ದಾನೆ. ನಾನು ಕರ್ಕೊಂಡು ಹೋಗಲ್ಲ ಪಾಪು, ಏಟ್ ಕೊಡ್ತೀನಿ ಅಂದರೆ ಹಂಗೆ ತಿರುಗಿಸಿ ಹೊಡಿಯೋಕೆ ಬರ್ತಾನೆ ಗೊತ್ತಾ ಇವನು. ಎಷ್ಟು ಚಿಗುರು ಬಿಟ್ಟಿದ್ದಾನೆ ಇವನು ನೋಡಿ. ಇಲ್ಲಿ ಬಂತು 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 ಬಂತು, ಅಲ್ಲಿ 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 ಹಿಡ್ಕೊ ಹಿಡ್ಕೊ ಹಿಡ್ಕೊ. ನೋಡಿ ಇಲ್ಲಿ ಪಪ್ಪು, ಬೆರಳಲ್ಲಿ ಬೆರಳು, ಇಲ್ಲಿ 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 ಎತ್ಕೊಳ್ಳಿ ಎತ್ಕೊಳ್ಳಿ. ಹಿಡ್ಕೊ 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 ಹಿಡ್ಕೊ. ಎಲ್ಲರದು ಊಟ ಆಯಿತು, ಮಲಗಿಸೋದಕ್ಕೆ ಕರ್ಕೊಂಡು ಹೋಗ್ಬೇಕು ಇವಾಗ ನನ್ನ. ಅದು ಯಾವುದೋ ಒಂದು ವೇಸ್ಟ್ ಸ್ಪಾಂಜ್ ಶೀಟ್ ಸಿಕ್ಕಿದೆ, ಅದಕ್ಕೆ ಇಟ್ಕೊಂಡು ಕಿತ್ತಾಕ್ತಾ ಕುತ್ಕೊಂಡಿದ್ದಾನೆ. ಕರೆದ್ರೂ ತಿರುಗಿ ನೋಡಲ್ಲ ಗೊತ್ತಾ. ಒಂದೊಂದು ಸಲ ಇನ್ವಾಲ್ವ್ ಆಗಿಬಿಟ್ರೆ ಎಲ್ಲೂ ತಿರುಗಿ ನೋಡಲ್ಲ, ಆ ಥರ ಕೂತ್ಬಿಡ್ತಾನೆ. ಅಡ್ವರ್ಟೈಸ್ ಬಂತು, ತಿರುಗಿ ನೋಡ್ಬಿಟ್ಟ. ಅದು ಹೆಂಗೆ ಗೊತ್ತಾಗುತ್ತೋ ಅವನಿಗೆ, ಯಪ್ಪ. ಅಡ್ವರ್ಟೈಸ್ ಬಂತಾ? ಓಕೆ ಗಾಯ್ಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೊ ಮಚ್.